ಎಲೈ ರಾತ್ರಿಯಲ್ಲಿ ಯೆಹೋವನ ಮಂದಿರದಲ್ಲಿರುವ ಆತನ ಸರ್ವಸೇವಕರೇ, ಯೆಹೋವನನ್ನು ಕೊಂಡಾಡಿರಿ. ಶನಿವಾರ 15 ಆಗಸ್ಟ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯದ 3ನೇ ವಚನ. ನಾನು ಮೋಶೆಗೆ ಹೇಳಿದಂತೆ ನೀನು ಕಾಲಿಡುವ ಸ್ಥಳವನ್ನೆಲ್ಲ ನಿನಗೆ ಕೊಟ್ಟಿದ್ದೇನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನವರಿಗೆ ಸ್ವಾತಂತ್ರ್ಯವನ್ನು ಕೊಡುತ್ತಾನೆ, ಆದರೆ ಅದು ಜವಾಬ್ದಾರಿಯಿಂದ ನಾವುಗಳು ಸ್ವೀಕರಿಸಿ ಜೀವಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸ್ವಾತಂತ್ರ್ಯದಲ್ಲಿ ಜವಾಬ್ದಾರಿ. ಕರ್ತನಲ್ಲಿ ಪ್ರಿಯರೇ, ದೇವರು ಇಸ್ರಾಯೇಲ್ಯರ ಕೂಗನ್ನು ಕೇಳಿ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದ ಮೇಲೆ ಸುಮಾರು 420 ವರ್ಷಗಳ ನಂತರ ದೇವರು ಅವರನ್ನು ಐಗುಪ್ತ ದೇಶದ ದಾಸತ್ವದಿಂದ ಬಿಡಿಸಿ ಕಾನಾನ್ ದೇಶಕ್ಕೆ, ಅಂದರೆ ವಾಗ್ದಾನ ಮಾಡಿದಂಥ ದೇಶಕ್ಕೆ ನಡೆಸಿದನು. ಆದರೂ ಆ ಇಸ್ರಾಯೇಲ್ಯರ ಅಪನಂಬಿಕೆ, ದೇವರಲ್ಲಿ ಅಥವಾ ದೇವರ ಶಕ್ತಿಯಲ್ಲಿ ನಂಬಿಕೆ ಇಲ್ಲದೆ ಹೋದಾಗ 12 ಜನರು ಗೂಢಚಾರರು ಹೋಗಿ ಕಾನಾನ್ ದೇಶವನ್ನು ನೋಡಿ ಬಂದು ಅವರು ಹೋಗಿ ಗೆಲ್ಲಲಿಕ್ಕೆ ಅಸಾಧ್ಯ ಎಂಬುದಾಗಿ ಹೇಳಿದಾಗ ಕಾಲೇಬನು ಯೆಹೋಶುವನು ದೇವರು ನಮ್ಮ ಸಂಗಡ ಇದ್ದಾನೆ, ಇದು ಸಾಧ್ಯ ಎಂಬುದಾಗಿ ಹೇಳಿದರೂ 10 ಜನರ ಮಾತಿನಂತೆ ಎಲ್ಲ ಇಸ್ರಾಯೇಲ್ಯರು ನಾವು ಹೋಗುವುದು ಸರಿಯಲ್ಲ ಎಂಬುದಾಗಿ ದೇವರಲ್ಲಿ ನಂಬಿಕೆ ಇಲ್ಲದೆ ಹೋದರು. ಅದಕ್ಕೆ 40 ವರ್ಷ ಕಾಲ ಅಡವಿಯಲ್ಲಿ ಅವರು ಅಲೆಯಬೇಕಾಯಿತು ಮತ್ತು ನಂಬಿಕೆ ಇಲ್ಲದವರು ಯಾರೂ ಕೂಡ ವಾಗ್ದಾನ ದೇಶಕ್ಕೆ ಸೇರಲಿಲ್ಲ. ಆದರೆ ದೇವರು ಮೋಶೆಯು ತಾನು ಆ ನೇಬೋ ಪರ್ವತದ ಮೇಲೆ ಅವನ ನಾಯಕತ್ವದ ಅವಧಿ ಮುಗಿದು ಯೆಹೋಶುವನಿಗೆ ದೇವರು ಕೊಟ್ಟನು. ಯೆಹೋಶುವನಿಗೆ ದೇವರು ವಾಗ್ದಾನ ಮಾಡಿ ಎಲ್ಲ ಸ್ಥಳವನ್ನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಆದರೆ 8-9ನೇ ವಚನಗಳಲ್ಲಿ ನೀವು ಎಲ್ಲವನ್ನು ಅನುಭವಿಸ್ತೀರಿ, ಆದರೆ ದೇವರ ವಾಕ್ಯವು ಅಥವಾ ಧರ್ಮಶಾಸ್ತ್ರವು ನಿಮ್ಮ ಬಾಯನ್ನು ಬಿಟ್ಟು ಹೋಗಬಾರದು, ನೀವು ಅದನ್ನು ಅನುಸರಿಸಬೇಕು, ಅದರಂತೆ ಪಾಲಿಸಬೇಕೆಂಬುದಾಗಿ ಬಹಳ ಸ್ಪಷ್ಟವಾಗಿ ಯೆಹೋಶುವನಿಗೆ ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಮಗೆ ಸ್ವಾತಂತ್ರ್ಯ, ನಮ್ಮದೇ ಆದಂಥ ರೀತಿಯಲ್ಲಿ ಜೀವಿಸಲಿಕ್ಕೆ ಸ್ಥಳ, ಅವಕಾಶ ಎಲ್ಲವೂ ಕೂಡ ದೇವರು ಕೊಡುತ್ತಾನೆ. ಆದರೆ ಎಲ್ಲದರೊಂದಿಗೆ ವಿಶೇಷವಾದಂಥ ಒಂದು ಜವಾಬ್ದಾರಿ ದೇವರು ಕೊಟ್ಟಿದ್ದಾನೆ. ಅದಕ್ಕೆ ಸ್ವಾತಂತ್ರ್ಯ ನಮಗೆ ಬರುವಂಥದ್ದು ಜವಾಬ್ದಾರಿಯಿಂದ ಜೀವಿಸಲಿಕ್ಕೆ. ಈ ದಿನ ನಾವು ನಮ್ಮ ದೇಶದ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಇದಕ್ಕೋಸ್ಕರವಾಗಿ ಶ್ರಮಿಸಿದಂಥ, ತ್ಯಾಗ ಮಾಡಿದಂಥ, ಅನೇಕರು ಜೀವವನ್ನೇ ಕೊಟ್ಟಂಥ ಕಥೆಗಳು, ನಿಜ ಕಾರ್ಯಗಳು ನಾವು ತಿಳಿದಿದ್ದೇವೆ. ನಮಗೆ ಸುಲಭವಾಗಿ ಸ್ವಾತಂತ್ರ್ಯ ಸಿಗಲಿಲ್ಲ. ಅನೇಕರು ಇದಕ್ಕೋಸ್ಕರವಾಗಿ ಪ್ರಾಣ ಕೊಟ್ಟಿದ್ದಾರೆ, ಅನೇಕರು ಜೀವವನ್ನೇ ಸಂಪೂರ್ಣವಾಗಿ ಸಮರ್ಪಿಸಿದ್ದಾರೆ, ಅನೇಕರು ತಮ್ಮ ಎಲ್ಲವನ್ನು ಕಳಕೊಂಡಿದ್ದಾರೆ. ಇದಾದ ನಂತರವೇ ನಮಗೆ ಸ್ವಾತಂತ್ರ್ಯ ಬಂದದ್ದು. ಈ ಸ್ವಾತಂತ್ರ್ಯ ನಾವುಗಳು ಬೇಕಾದ ಹಾಗೆ ಜೀವಿಸುವಂಥದ್ದಲ್ಲ, ಜವಾಬ್ದಾರಿಕೆಯಿಂದ ಜೀವಿಸುವಂಥದ್ದು, ಸಂತೋಷದಿಂದ, ಸಮಾಧಾನದಿಂದ, ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸುತ್ತಾ ಜೀವಿಸುವಂಥದ್ದು. ನಾವೆಲ್ಲರೂ ಒಟ್ಟಾಗಿ ನಾವು ಜೀವಿಸುವಂಥವರಾಗಬೇಕು, ದೇವರಿಗೆ ಮಹಿಮೆ ತರಬೇಕು, ಮತ್ತೊಬ್ಬರ ನೋವಿನಲ್ಲಿ ಭಾಗಿಯಾಗಬೇಕು, ಮತ್ತೊಬ್ಬರನ್ನು ಹಿಂಸೆ ಮಾಡಬಾರದು. ಹೀಗೆ ಅನೇಕ ಜವಾಬ್ದಾರಿಗಳಿಂದ ನಾವು ಜೀವಿಸಬೇಕು. ಈ ಒಂದು ದೇಶದಲ್ಲಿ ದೇವರು ನಮಗೆ ಕೊಟ್ಟಂಥ ಸ್ವಾತಂತ್ರ್ಯವನ್ನು ಆಚರಿಸಬೇಕು ಮತ್ತು ನಾವುಗಳು ಜವಾಬ್ದಾರಿಯಿಂದ ಜೀವಿಸುತ್ತಾ ದೇವರನ್ನು ಮಹಿಮೆ ಪಡಿಸಬೇಕು. ಕರ್ತನೇ, ದಯಮಾಡಿ ಸ್ವಾಮಿಯೇ, ಕೃಪೆಯಿಂದ ಕೊಟ್ಟಂಥ ಈ ಸಮಯಕ್ಕಾಗಿ ಸ್ತೋತ್ರ. ಯೋಗ್ಯ ರೀತಿಯಲ್ಲಿ ನಾವು ಜೀವಿಸಲು ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.